ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ದ ಮೈಟಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ ಮಗ. ಇದು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್, ಕ್ರಿಕೆಟ್ ಮ್ಯಾಚ್ ಅನ್ನೋದಕ್ಕಿಂತ ಇಂಡಿಯಾ ಮತ್ತು ಪಾಕಿಸ್ತಾನ್ ಮಧ್ಯೆ ಆಗುವಂಥ ಒಂದು ಮಿನಿ ವಾರ್ ಅಂತ ಹೇಳಬೇಕು. ಯಾಕಂದರೆ ಆ ಥರ ನೋಡ್ತಾರೆ ಜನ ಇದನ್ನು. ಅವನ ಅಜ್ಜಿ ಏನು ಟಿ ವಿ ಹೊಡೆದಾಕೋದೇನು ಕೇಳ್ತೀರಾ? ಪಾಕಿಸ್ತಾನದವರು ವಿಕೆಟ್ಗಳು ಹೋಗ್ತಾ ಇದ್ದಂಗೆ ನಮ್ಮ ಇಂಡಿಯಾದವ್ರು ಯಾರು ಆ ಥರ ಹೆವಿ ಉಚಿತನ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಮುಂಚೆ ಮಾಡ್ತಿದ್ರು, ಬಟ್ ಪಾಕಿಸ್ತಾನದವ್ರು ಇವಾಗಲೂ ಕಂಟಿನ್ಯೂ ಮಾಡ್ತಾರೆ. ಇಂಡಿಯಾ ಏನಾದ್ರು ಗೆದ್ದುಬಿಡ್ತು ಅಂತಂದರೆ ಗೆಲ್ಲೋದು ಬೇಡಕ್ರು ಒಂದು ಸ್ವಲ್ಪ ಚೆನ್ನಾಗಿ ಆಡ್ತಾ ಇತ್ತು ಅಂದರೆ ಟಿ ವಿ ಹೊಡೆದಾಕೋದು, ಅದು ಹೊಡೆದಾಕೋದು, ಇದು ಹೊಡೆದಾಕೋದು ಎಲ್ಲ ಮಾಡ್ತಿರ್ತಾರೆ. ತಿಕ್ಲ ಥರ ಮಾಡ್ತಾ ಇರ್ತಾರೆ. ನಮ್ಮ ಇಂಡಿಯನ್ಸ್ ಸ್ವಲ್ಪ ಬುದ್ಧಿ ಕಲ್ತ್ಕೊಂಡಿದ್ರು, ಮುಂಚೆ ಥರ ಮಾಡ್ತಾ ಇಲ್ಲ. ಇವಾಗ ಮ್ಯಾಚ್ ಥರ ಸ್ವಲ್ಪ ಜನ ನೋಡ್ತು ಅಂದರೆ ಇಲ್ಲ ಆಗಿರೋ ಇದನ್ನು ವಾರ್ ಥರ ನೋಡಬೇಕು ಅಂತ ಹೇಳೋರು ಇನ್ನೊಂದು ಸ್ವಲ್ಪ ಜನ. ಬಟ್ ಆದ್ರೂ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂತ ಬಂದಾಗ ಗೊತ್ತಿರೋದೇ ಎಮೋಷನ್ಸು ಟ್ರಿಗರ್ ಆಗೋಗ್ಬಿಡುತ್ತೆ ಫ್ಯಾನ್ಸ್ಗಳಿಗೆ. ಬೇರೆ ಮ್ಯಾಚ್ ಆದರೆ ಇವಾಗ ನಾವು ಬಾಂಗ್ಲಾದೇಶದ ಮೇಲೆ ಏನಾದ್ರು ಇನ್ ಕೇಸ್ ಏನಾದ್ರು ಅಚಾನಕ್ ಸೋತಿತ್ತು ಅಂದ್ರೂ ಕೂಡ ನಮಗೇನು ಅಷ್ಟೊಂದೇನು ಹಲ್ಟ್ ಆಗ್ತಿರ್ಲಿಲ್ವೇನೋ. ಬಟ್ ಅದೇ ಪಾಕಿಸ್ತಾನ ಮೇಲೆ ಒಂದು ಮ್ಯಾಚ್ ಸೋತೋಗ್ಬಿಡ್ತು ಅಂದರೆ ನಮಗೆ ಎಲ್ಲೆಲ್ಲಿಂದನೋ ಉರಿ ಕಿತ್ಕೊಂಡ್ಬಿಡ್ತದೆ. ಹೌದು, ಆ ಥರನೇ ಆಗಿದ್ದು T20 ವರ್ಲ್ಡ್ ಕಪ್ಪಲ್ಲಿ ಒಂದು ಟೈಮ್ ಸೋತೋಗ್ಬಿಟ್ಟು ಅವನು ಎಲ್ಲೆಲ್ಲಿಂದನೋ ಎಮೋಷನ್ಸ್ ಕಿತ್ಕೊಂಡ್ಬಿಟ್ಟಿತ್ತು. ದುಬೈ ಸ್ಟೇಡಿಯಮಲ್ಲೇ ಸೋತಿದ್ದು T20 ವರ್ಲ್ಡ್ ಕಪ್ಪಲ್ಲಿ ನಾವು. ದುಬೈ ಸ್ಟೇಡಿಯಂ ಅಂತ ಬಂದಾಗ ಅಂಥ ಹೆವಿ ಸ್ಕೋರಿಂಗ್ ಗೇಮ್ ಏನು ಆಗೋದಿಲ್ಲ ಅಂತ ಅನ್ನಿಸ್ತಿದೆ. ಈ ಮ್ಯಾಚನ್ನು ಕೂಡ ಲೋ ಸ್ಕೋರಿಂಗ್ ಆಗಬಹುದು ಅಂತ ಅನ್ನಿಸ್ದೆ. ಬಟ್ ಆದ್ರೂ ಒಂಥರ ಅನ್ಇವನ್ ಆಗಿದೆ. ದುಬೈ ಸ್ಟೇಡಿಯಮಲ್ಲಿ ಒಂದೊಂದು ಮ್ಯಾಚು ಹೈ ಸ್ಕೋರಿಂಗ್ ಆಗುತ್ತೆ, ಒಂದೊಂದು ಮ್ಯಾಚು ಸಿಕ್ಕಾಪಟ್ಟೆ ಲೋ ಸ್ಕೋರಿಂಗ್ ಆಗುತ್ತೆ, ಒಂದೊಂದು ಮ್ಯಾಚು ನ್ಯೂಟ್ರಲ್ ಸ್ಕೋರಿಂಗ್ ಆಗುತ್ತೆ. ಸಿಕ್ಕಾಪಟ್ಟೆ ಅನ್ಸರ್ಟನಿಟಿ ಅನ್ನೋದು ಇದೆ ದುಬೈ ಸ್ಟೇಡಿಯಮಲ್ಲಿ. ಆವ್ರೇಜ್ ಫಸ್ಟಿಂಗ್ ಸ್ಕೋರ್ 240 ಆ್ಯಂಡ್ ಬಿಲೋ ಇದೆ. ಸೊ ಇದೇ ಹೇಳುತ್ತೆ ಇದ್ರದ್ದು ಕತೆ ಯಾವ ಥರ ಇದೆ ಅಂತ. ಸೊ ಲಾಸ್ಟ್ ಮ್ಯಾಚಲ್ಲೇ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚಲ್ಲೇ ದುಬೈ ಸ್ಟೇಡಿಯಮ್ದು ಯಾವ ಥರ ಇದೆ ಸ್ಟ್ಯಾಟ್ಸು ಅಂತ ಹೇಳಿದ್ದೀನಿ ನಿಮಗೆ. ಸೊ ಅಂಥ ಏನು ಹೇಳ್ತಾರೆ, ಒಂದೇ ಸೈಡ್ ಇದೆ ಇವರು, ಒನ್ ಪೇಸ್ ವಿಕೆಟ್ ಇದೆ. ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡಿದವರೆ ಆರಾಮಾಗಿ ಗೆಲ್ತಾರೆ, ಅಥವಾ ಬ್ಯಾಟಿಂಗ್ ಸೆಕೆಂಡ್ ಆಡಿದವರೆ ಆರಾಮಾಗಿ ಗೆಲ್ತಾರೆ ಅನ್ನೋ ಥರ ಇಲ್ಲ. ಒಂಥರ ನ್ಯೂಟ್ರಲ್ ಆಗಿದೆ. ಬಟ್ ಆದರೂ ಬೌಲಿಂಗ್ ಫಸ್ಟ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ದುಬೈ ಸ್ಟೇಡಿಯಂ ಅಂತ ಬಂದಾಗ. ಲಾಸ್ಟ್ ಮ್ಯಾಚ್ ಅದು ಏನಾಗಿತ್ತು ಗೊತ್ತಿಲ್ಲ, ತಿಕ್ಕಲ್ ನನ್ನ ಮಕ್ಕಳು ಬಾಂಗ್ಲಾದೇಶರು ನಾವು ಬ್ಯಾಟಿಂಗ್ ಫಸ್ಟ್ ಆಡ್ತೀವಿ ಅಂತ ಬ್ಯಾಟಿಂಗ್ ತಗೊಂಡ್ರು. ಈ ಮ್ಯಾಚು ಪಾಕಿಸ್ತಾನದವರು ಟಾಸ್ ಗೆಲ್ತು ಅಂತಂದರೆ ನನ್ನ ಪ್ರಕಾರ ಬೌಲಿಂಗ್ ಆಯ್ಕೆ ಮಾಡ್ಕೋಬೋದು ಅಂತ ಅನ್ಕೊಂಡಿದ್ದೀನಿ. ಇಂಡಿಯಾ ಟಾಸ್ ಗೆಲ್ತು ಅಂದರೆ ಬೌಲಿಂಗನ್ನು ಆಯ್ಕೆ ಮಾಡ್ಕೊತಾರೆ. ಯಾಕಂದರೆ ಕಂಪ್ಯಾರಿಟಿವ್ಲಿ ತೊಗೊಂಡಾಗ ಬೌಲಿಂಗ್ ಫಸ್ಟ್ ಮಾಡಿದ್ರೇ ಸ್ವಲ್ಪ ಮ್ಯಾಚಸ್ಗಳು ಜಾಸ್ತಿ ಗೆದ್ದಿರೋದು. ಬಟ್ ಅದೇ ಹೇಳಿದ್ನಲ್ಲ, ಹೆಂಗೆ ಬೇಕಾದರೂ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಈ ವಿಕೆಟು ಒಂಥರ ಇದಾದರೂ ಒಂಥರ ಸ್ಕೋರ್ ನ್ಯೂಟ್ರಲ್ ಇದೇ ಸ್ಕೋರ್ ಕೊಡ್ತಾ ಇದೆ. ಎಲ್ಲ ಮ್ಯಾಚ್ಗಳು ನನ್ನ ಹತ್ರ ಇಲ್ಲ. ಒಂದೊಂದು ಮ್ಯಾಚ್ ಲೋ ಸ್ಕೋರಿಂಗ್ ಆಗುತ್ತೆ, ಒಂದೊಂದು ಮ್ಯಾಚ್ ತೀರಾ ಹೈ ಸ್ಕೋರಿಂಗ್ ಆಗುತ್ತೆ. 300+ ಹೋಗಿದೆ. ಜೊತೆಗೆ 100ಸಲ್ಲೂ ಕಚ್ಕೊಂಡಿರುವಂಥ ಉದಾಹರಣೆಗಳು ದುಬೈ ಸ್ಟೇಡಿಯಮಲ್ಲಿ ಆಗಿದೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ದುಬೈ ಸ್ಟೇಡಿಯಂ ಅಂತ ಬಂದಾಗ, ODIs ಅಂತ ಬಂದಾಗ ಏಷ್ಯಾ ಕಪ್ಪಲ್ಲಿ 2018ರಲ್ಲಿ 2 ಸಲ ಮುಖಾಮುಖಿ ಆಗಿತ್ತು. ಎರಡೂ ಮ್ಯಾಚನ್ನು ಕೂಡ ಇಂಡಿಯಾ ಹೊಡೆದಿದೆ ODIsಲ್ಲಿ. T20s ಬಿಟ್ಬಿಡಿ, T20s ಸಪ್ರೇಟು, ODIs ಸಪ್ರೇಟು. T20ಸಲ್ಲಿ ಸೋತೆ ದುಬೈ ಸ್ಟೇಡಿಯಮಲ್ಲಿ, ಅದು ಒಪ್ಕೊಳ್ಳೇಬೇಕು. ಬಟ್ ODIs ಅಂತ ಬಂದಾಗ ಸೋತೆ ಇಲ್ಲ ಇಂಡಿಯಾ. 2 ಸಲ ಮುಖಾಮುಖಿ ಆಗಿದೆ, 2 ಸಲನೂ ಕೂಡ ಇಂಡಿಯಾನೇ ಹೊಡೆದಿರೋದು ಮಗ. ಆ್ಯಂಡ್ ಹೆಡ್ ಟು ಹೆಡ್ ಸ್ಟ್ಯಾಟ್ಸ್ ಅಂತ ಬಂದಾಗ 135 ಮ್ಯಾಚ್ ODIಯಲ್ಲಿ ಮುಖಾಮುಖಿ ಆಗಿರೋದು. ಅದರಲ್ಲಿ ಇಂಡಿಯಾ ಗೆದ್ದಿರೋದು 57 ಮ್ಯಾಚು, ಪಾಕಿಸ್ತಾನದವ್ರಿಗೆ ಗೆದ್ದಿರೋದು 73 ಮ್ಯಾಚು. ನನಗೆ ಗೊತ್ತೇ ಇಲ್ಲ ಗುರು ಈ ರೇಂಜಿಗೆಲ್ಲ ಸ್ಟ್ಯಾಟ್ಸ್ ಮೇಂಟೈನ್ ಮಾಡಿದ್ರು ODI ಫಾರ್ಮೇಟಲ್ಲಿ ಅಂತ. ಇವಾಗ ನೋಡಿ ಸ್ಟನ್ ಆಗೋಗ್ಬಿಡಿ, ನಾನು ಇಂಡಿಯಾನೇ ಜಾಸ್ತಿ ಮ್ಯಾಚ್ ಗೆದ್ದಿರೋದು ಅಂತ ಅನ್ಕೊಂಡಿದ್ದೆ. ಇಲ್ಲ ಗುರು, ಪಾಕಿಸ್ತಾನದವ್ರು ಜಾಸ್ತಿ ಮ್ಯಾಚ್ನ ಗೆದ್ದಿದ್ದಾರೆ ಹೆಡ್ ಟು ಹೆಡ್ ಅಂತ ಬಂದಾಗ. ಬಟ್ ಇವತ್ತು ಹೆವಿ ಅಂದರೆ ಹೆವಿ ಕಣ್ಣಿರುತ್ತೆ ನಮ್ಮ ವಿರಾಟ್ ಕೊಹ್ಲಿ ಮೇಲೆ. ಯಾಕೆ ಅಂತಂದರೆ ಪಾಕಿಸ್ತಾನವ್ರು ಅಪ್ಪ ಅಂತ ಪ್ರೂವ್ ಮಾಡ್ಕೊತಿದ್ದಾರೆ. ಪದೇ ಇವ್ರ ಮೇಲೆ ಅಟ್ಯಾಕ್ ಮಾಡಿ ಯಾವ ಮ್ಯಾಚಲ್ಲಿ ಊಟ ಇಟ್ಟಿಲ್ಲ ಗುರು ಪಾಕಿಸ್ತಾನದವ್ರಿಗೆ. ಅದು ಏನೋ ಗೊತ್ತಿಲ್ಲ, ಎಲ್ಲಿಂದನೋ ಕಿತ್ಕೊಂಡ್ಬಂದ್ಬಿಡ್ತು ವಿರಾಟ್ ಕೊಹ್ಲಿಗೆ. ಪಾಕಿಸ್ತಾನ ಅಂತ ಬಂದಾಗ ಒಂಥರ ಅಪ್ಪ ಮಗಂಗೆ ನಾಯಿ ಹೊಡ್ದಂಗೆ ಹೊಡಿತಾರಲ್ಲ ತಪ್ಪು ಮಾಡಿದಾಗ, ಹಂಗೆ ನಾಯಿ ಹೊಡ್ದಂಗೆ ಹೊಡೆದ್ಬಿಟ್ಟು ಬುದ್ಧಿ ಕಲಿಸ್ತಾ ಇರ್ತಾರೆ ಯಾವಾಗ್ಲೂ. ವಿರಾಟ್ ಕೊಹ್ಲಿ ಅಂತೂ ಪಾಕಿಸ್ತಾನ ಬಿಡಲ್ಲ, ಯಾರು ಬಿಟ್ಟರು ವಿರಾಟ್ ಕೊಹ್ಲಿ ಮಾತ್ರ ಬಿಡ್ತಾ ಇರಲ್ಲ. ಸೊ ಈ ಮ್ಯಾಚ್ನು ಕೂಡ ವಿರಾಟ್ ಕೊಹ್ಲಿ ಮೇಲೆ ಕಣ್ಣು ಖಂಡಿತ ಇದ್ದೇ ಇರುತ್ತೆ. ಇಂಡಿಯಾ ಲೆವೆನಲ್ಲಿ ಯಾವುದೇ ಚೇಂಜಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಗೆದ್ದಿರೋದ್ರಿಂದ ಅದೇ 11 ಜೊತೆಗೆ ಹೋಗಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ವಿಕೆಟ್ ವಿಚಾರಕ್ಕೆ ಬಂತು ಅಂತಂದರೆ, ಪಿಚ್ ಏನಾದ್ರು ಡ್ರೈ ಆಯಿತು ಅಂತಂದರೆ ಇನಿಷಿಯಲಿ ಸ್ವಲ್ಪ ವಾಟರ್ ಕೊಟ್ಟಿರ್ತಾರೆ, ಅವಾಗ ಪೀಸಸ್ಗಳಿಗೆ ಸ್ವಲ್ಪ ಎಫೆಕ್ಟಿವ್ನೆಸ್ ಕಾಣಿಸುತ್ತೆ. ಬಟ್ ಒಂದು ಸ್ವಲ್ಪ ಏನಾದ್ರು ಡ್ರೈ ಔಟ್ ಆಯಿತು ಅಂತ ಅಂದರೆ, ಸ್ವಲ್ಪ ವೆರಂಟ್ ಅವ್ರು ಆಯಿತು ಅಂತ ಅಂದರೆ ಸ್ಪಿನ್ನರ್ಸ್ಗಳು ಕೂಡ ಎಫೆಕ್ಟಿವ್ನೆಸ್ನ ತೋರಿಸ್ಬೋದು. ಅದನ್ನು ಲಾಸ್ಟ್ ಮ್ಯಾಚ್ ತೋರಿಸಿದ್ರೆ ನಮ್ಮ ಇಂಡಿಯನ್ ಸ್ಪಿನ್ನರ್ಸು ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಕ್ಷರ್ ಪಟೇಲ್ ಪಟ್ ನನಗೆ ವಿಕೆಟ್ ಇದ್ದು ಒಂದೇ ಓವರ್ 2 ವಿಕೆಟ್ ನಿಂತಿದ್ದಾಗಿರ್ಬೋದು. ಸೊ ಆ ಥರ ವಿಕೆಟ್ಸ್ನ ಎತ್ಬೋದು. ಪಾಕಿಸ್ತಾನ ಕಡೆ ನಮ್ಮ ಸ್ಪಿನ್ ಅಟ್ಯಾಕ್ನ ಕಂಪೇರ್ ಮಾಡ್ತು ಅಂದರೆ ಪಾಕಿಸ್ತಾನ ಹತ್ರ ಅಂಥ ಹೆವಿ ಮಟ್ಟದ ಸ್ಪಿನ್ ಅಟ್ಯಾಕ್ ಏನಿಲ್ಲ. ಅಬ್ರಾರ್ ಅಹ್ಮದ್ ಅವ್ರು ಏನಂತ ಹೌದು ವಿಕೆಟ್ ಎತ್ತರು ಲಾಸ್ಟ್ ಮ್ಯಾಚು. ಬಟ್ ನಮ್ಮ ಹತ್ರ ಇರುವಂಥ ಸ್ಪಿನ್ ಅಟ್ಯಾಕ್ ಅವ್ರ ಹತ್ರ ಇಲ್ಲ. ಅವ್ರ ಹತ್ರ ಪೇಸ್ ಅಟ್ಯಾಕ್ ಒಂದು ರೇಂಜಿಗೆ ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಆದರೂ ಲಾಸ್ಟ್ ಮ್ಯಾಚ್ ನಾಯಿ ಕೂಸ್ಕೊಂಡ್ಬಿಟ್ರು ಹ್ಯಾರಿಸ್ ರಫ್ ಅವರು ಕೊಟ್ಟಿರೋಂಥ ಸ್ಟೇಟ್ಮೆಂಟ್ಗಳು ಕೇಳ್ಬಿಟ್ರೆ ಅದು ಕಾನ್ಫಿಡೆನ್ಸ್ ಎಲ್ಲಿಂದ ಬರ್ತದೋ ಗೊತ್ತಿಲ್ಲ ಹ್ಯಾರಿಸ್ ರಫ್ ಹೇಳಿದ್ರೆ ಲಾಸ್ಟ್ ಮ್ಯಾಚ್ 80 ರನ್ ಕೂಸ್ಕೊಂಡ್ರು, ನಾಯಿ ಗುಡ್ಸ್ಕೊಂಡಿದ್ದಾರೆ ನ್ಯೂಜಿಲೆಂಡ್ ಅವ್ರ ಕೈಲಿ. ಬಟ್ ಆದರೂ ಇಲ್ಲ ಆಗಿರೋ ನಮ್ಗೆ ಯಾವ ಪ್ರೆಷರ್ ಇಲ್ಲ, ನಮಗೆ ಬದನೇಕಾಯಿ ಇಲ್ಲ ಇಂಡಿಯಾ ಮೇಲೆ. ವರ್ಚುವಲ್ ನಾಕೌಟ್ ಆಡ್ತಾ ಇದ್ದಾರೆ, ಕ್ವಾರ್ಟರ್ ಫೈನಲ್ ಇದ್ದಂಗೆ ಈ ಮ್ಯಾಚ್ ಅವರಿಗೆ ಆಡ್ತಾ ಇದ್ದಾರೆ. ಇಲ್ಲ ಗುರು ನಮ್ಗೆ ಯಾವುದೂ ಇಲ್ಲ, ಏನೂ ಇಲ್ಲ, ಎತ್ತೂ ಇಲ್ಲ, ನಮಗೆ ಪ್ರೆಷರೇ ಇಲ್ಲ, ನಾವು ಆರಾಮಾಗಿ ಆಡ್ತೀವಿ, 1 ಮ್ಯಾಚ್ ಅಟ್ ಎ ಟೈಮ್ ತೊಗೊತೀವಿ, ಇಂಡಿಯಾ ಹೊಡಿತೀವಿ, ಕಳಿಸ್ತೀವಿ ಅನ್ನೋ ಥರ ಹೇಳಿದರೆ. ಆ್ಯಂಡ್ ಮೊಹಮ್ಮದ್ ಅಮೀರ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಗೊತ್ತಿರೋದು ನಿಮಗೆ ಏನು ಹೇಳಿದ್ದಾರೆ ಅಂತ. ಇಂಡಿಯಾಗೆ
ಇಬ್ಬರು ಹೊಡಿತಾರೆ, ಪಾಕಿಸ್ತಾನದವ್ರು ಹೊಡಿತಾರೆ, ನ್ಯೂಜಿಲೆಂಡರು ಹೊಡಿತಾರೆ, ಇಂಡಿಯಾ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತಾರೆ, ಗ್ರೂಪ್ ಸ್ಟೇಜಲ್ಲೇ ಎಕ್ಸಿಟ್ ಆಗ್ತಾರೆ ಅಂತ ಎಲ್ಲ ಜೋರಾಗೆ ಮೈಯೆಲ್ಲ ಪುಚ್ಕೊಂಡಿದ್ದಾರೆ. ಅಲ್ಲ, ಆ ಹ್ಯಾರಿಸ್ ಟ್ರೋಫಿಗೆ ಅದೆಲ್ಲಿಂದ ಕಾನ್ಫಿಡೆನ್ಸ್ ಬರ್ತೈತೆ ಅಂತ ಗೊತ್ತಿಲ್ಲ. ಭಯ ಇಲ್ಲ ಅಂತ ಹೇಳ್ತಾರಲ್ಲ, 2022 ವರ್ಲ್ಡ್ ಕಪ್ನ ನೆನೆಸ್ಕೊಂಡಿಲ್ವ ಇವರು? ಆ ಮ್ಯಾಚು ಸೋಲೋ ಅಂತ ಮ್ಯಾಚ್ನ ಗೆಲ್ಸಿದ್ದು ವಿರಾಟ್ ಕೊಹ್ಲಿ ಬಂದ್ಬಿಟ್ಟು ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟು ಭಯ ಇಲ್ಲ ಅಂತ ಹೇಳ್ತೀರಾ? ಭಯ ತೋರಿಸ್ತಾರೆ, ಈ ಮ್ಯಾಚನ್ನು ತೋರಿಸ್ತಾ ಹ್ಯಾರಿಸ್ ಟ್ರೋಫಿಗೆ. ಲಾಸ್ಟ್ ODI ವರ್ಲ್ಡ್ ಕಪ್ಪಲ್ಲೂ ಕೂಡ 2023 ವರ್ಲ್ಡ್ ಕಪ್ಪಲ್ಲೂ ಕೂಡ ಹೊಡ್ಸ್ಕೊಂಡಿರು ಅಂತ ಕಾಣಿಸ್ತಾ ಹ್ಯಾರಿಸ್ ಟ್ರೋಫಿ ಅವ್ರು ಚೆನ್ನಾಗಿನೇ ಹೊಡ್ಸ್ಕೊಂಡಿದ್ರು. ಇನ್ನೂ ಭಯ ಇಲ್ಲ ಅಂತ ಹೇಳ್ತಾರಲ್ಲ, ಎಷ್ಟು ಮಂಡ್ ಬಿದ್ದವ್ರೆ ಗುರು ಇವರು. ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಲಾಸ್ಟ್ ಮ್ಯಾಚ್ ಅಂತೂ ಕಡಕಾಗಿ ಆಡಿದ್ರು. ಶುಭ್ಮನ್ ಗಿಲ್ ಅಂತೂ ಅವ್ನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ನ ಕೊಟ್ಟರು. ರೋಹಿತ್ ಶರ್ಮಾ ಒಳ್ಳೆ ಸ್ಟಾರ್ಟ್ನ ಕೊಟ್ಟರು. ವಿರಾಟ್ ಕೊಹ್ಲಿ ಅದನ್ನು ಮ್ಯಾಚ್ ಮಾಡೋಕ್ಕಾಗಲಿಲ್ಲ. ಈ ಮ್ಯಾಚ್ ಪಾಕಿಸ್ತಾನದ ಮೇಲೆ ಇದೆಯಲ್ಲ, ಮ್ಯಾಚ್ ಮಾಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ದೀವಿ. ಶ್ರೇಯಸ್ ಅಯ್ಯರ್ ಲಾಸ್ಟ್ ಮ್ಯಾಚ್ ಸ್ಟ್ರಗಲ್ ಮಾಡ್ತಿದ್ರು. ಈ ಮ್ಯಾಚು ಅವರು ಕೂಡ ಫಾರ್ಮಿಗೆ ಬಂದರೆ ಚೆನ್ನಾಗಿರುತ್ತೆ. ಆ್ಯಂಡ್ KL ರಾಹುಲ್ ಅಪ್ ದ ಆರ್ಡರ್ ಬಂದರೆ ನಮ್ಮ ಫೈಲ್ ಬಂತು ಅಂತ ಕಡಕಾಗಿರುತ್ತೆ. ಯಾಕಂದರೆ ನೆನಪಿದೆ ನಮಗೆ ಲಾಸ್ಟ್ ODI ವರ್ಲ್ಡ್ ಕಪ್ಪಲ್ಲಿ ವಿರಾಟ್ ಕೊಹ್ಲಿ ಮತ್ತು KL ರಾಹುಲ್ ಇಬ್ಬರು ಕೂಡ ನಿಂತ್ಕೊಂಡಿದ್ದು ಪಾಕಿಸ್ತಾನದ ಮೇಲೆ. ಬೇಗ ಅಲ್ಲಿ 1 ವಿಕೆಟ್ಸ್ 3 ವಿಕೆಟ್ ಬೇಗ ಕಳ್ಕೊಂಡಾದ್ಮೇಲೆ ವಿರಾಟ್ ಕೊಹ್ಲಿ ಮತ್ತು KL ರಾಹುಲ್ ನಿಂತ್ಕೊಂಡು ಹೆವಿ ಸ್ಕೋರ್ನ ಹೊಡೆಯೋದಕ್ಕೆ ಅವ್ರ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗೋದಕ್ಕೆ ಕಾರಣ ಆಗಿದ್ದೆ ಅವರಿಬ್ಬರು. KL ರಾಹುಲ್ನ ಅಪ್ ದ ಆರ್ಡರ್ ಪ್ರಮೋಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಪಾಕಿಸ್ತಾನದ ಮೇಲೆ ಪ್ರಮೋಟ್ ಮಾಡಿ ಸ್ಟ್ಯಾಟ್ಸು ಕಡಕಾಗಿ ಇಟ್ಕೊಂಡಿದ್ದಾರೆ ಲಾಸ್ಟ್ ಮ್ಯಾಚು ಆಡಿದಾಗ. ಸೊ ನೋಡೋಣ, ಇವರು ಮತ್ತೆ ಅಕ್ಷರ್ ಪಟೇಲ್ನ ಕಳಿಸೋದು ಅಥವಾ ಬೇರೆ ಯಾರನ್ನ ಕಳಿಸೋದು ಆ ಥರ ಏನು ಮಾಡ್ತಾನೆ. ನನಗೆ ಯಾಕೋ ಸಿಕ್ಕಾಪಟ್ಟೆ ಉರಿದೋಗ್ಬಿಡುತ್ತೆ. KL ರಾಹುಲ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಮೇಲ್ಗಡೆ. ಇನ್ನೂ ಒಂದು ನೋಡಿದ್ದೀನಿ ಮಗ ನಾನು, ಪಾಕಿಸ್ತಾನದವರು ಕುಲ್ದೀಪ್ ಯಾದವ್ಗೆ ಸ್ಟ್ರಗಲ್ ಮಾಡ್ತಾರೆ. ಲಾಸ್ಟ್ ಚಾಂಪಿಯನ್ಸ್ ಟ್ರೋಫಿ ಆದ ಕುಲ್ದೀಪ್ ಯಾದವ್ ಇದ್ರು ಅಂತ ಕಾಣ್ತಿದೆ. ಅವಾಗ ಸ್ಟ್ರಗಲ್ ಮಾಡಿದ್ರು ಆ್ಯಕ್ಚುಲಿ ಪಾಕಿಸ್ತಾನದವರು. ಸೊ ಪಾಕಿಸ್ತಾನದವ್ರಿಗೆ ಕುಲ್ದೀಪ್ ಯಾದವ್ ಸರಿ ಸ್ಪಿನ್ ಆಡೋಕ್ಕಂತ ಬಂದಾಗ ಅವ್ರನ್ನ ರೀಡ್ ಮಾಡೋದಿಲ್ಲ ಅಷ್ಟೇನಾಗಿ. ನೋಡೋಣ, ಈ ಇನ್ ಕೇಸ್ ನಾವು ವರುಣ್ ಚಕ್ರವರ್ತಿ ನಿಲ್ಲಿಸ್ತಾರ, ಇಲ್ಲ ಆಗಿರೋ ನನ್ನ ಮಕ್ಕಳಿಗೆ ಏನೋ ಗೊತ್ತಾಗ್ತಿಲ್ಲ, ಮಿಸ್ಟ್ರಿ ಎಲ್ಲ ನೋಡೇ ಇರಲ್ಲ ಇವರು, ಮಿಸ್ಟೇಡ್ ಅವ್ರನ್ನ ತರ್ಸೋಣ ನಾವು, ಕುಲ್ದೀಪ್ ಯಾದವ್ನ ಬೇಡ ಇವತ್ತು, ವರುಣ್ ಚಕ್ರವರ್ತಿನ ಇಳಿಸ್ಬಿಟ್ಟು ಅವ್ರಿಗೆ ಸೈಕ್ ಮಾಡೋಣ ಅಂತ ತರಿಸ್ಬೋದು. ಬಟ್ ಕುಲ್ದೀಪ್ ಯಾದವ್ ಚೆನ್ನಾಗಿ ಇಟ್ಕೊಂಡಿದ್ರು ಪಾಕಿಸ್ತಾನ ಮೇಲೆ ಸ್ಟ್ಯಾಟ್ಸು. ಹೋಗ್ಬಿಟ್ಟಿದ್ರು ಹಂಗೆ. ಬಾಬರ್ ಆಜಮ್ ಎಲ್ಲ ರೀಡೇ ಮಾಡ್ತಾರಿಲ್ಲ ಕುಲ್ದೀಪ್ ಯಾದವ್ ಅವರ ಬಾಲ್ನ. ಅವನ ಅಜ್ಜಿ ಹಂಗೆ ಟಿಳಿಂಗ್ ಅಂತ ಹಾರ್ಕೊಂಡು ಹೋಗ್ತಿತ್ತು ವಿಕೆಟ್ಸ್ಗಳು ಕುಲ್ದೀಪ್ ಯಾದವ್ ಬೌಲಿಂಗಲ್ಲಿ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಮತ್ತೆ ಬಾಬರ್ ಆಜಮ್ಗೆ ಅದೇ ಥರ ಕ್ವಾಟ್ಲಿನ ಕೊಡ್ಲಿ ಕುಲ್ದೀಪ್ ಯಾದವ್ ಅಂತ. ಒಟ್ಟಾಗಿ ಕುಲ್ದೀಪ್ ಯಾದವ್ ಅಗೇನ್ಸ್ಟ್ ಬಾಬರ್ ಆಜಮ್ ಅವರ ಸ್ಟ್ಯಾಟ್ಸ್ ಏನಿದೆ ಅದಂತೂ ಅಜೀವಾಗಿದೆ. ಸೊ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಈ ಮ್ಯಾಚನ್ನು ಕೂಡ ಆಗಲಿ ಅಂತ. ಲಾಸ್ಟ್ ಮ್ಯಾಚ್ ಅದು ಏನು ಗುರು ಆಡಿದ ಬಾಬರ್ ಆಜಮು, 80-90 ಬಾಲ್ ಏನು ತೊಗೊಂಡ್ರು, 60+ ರನ್ಸ್ನ ಹೊಡೆಯೋದಕ್ಕೆ ಬೇಕಾಗಿರೋ ಟಾರ್ಗೆಟ್ ಏನು, ಅವ್ರು ಆಡ್ತಿರೋ ರೀತಿ ಏನು, ನೋಡೋಣ ಈ ಮ್ಯಾಚ್ ಅದೇನು ಕಿತ್ತು ಕಸಿ ಮಾಡ್ತಾರೆ ಅಂತ. ಶಮ್ಮಿ, ಹರ್ಷಿತ್ ರಾಣಾ ಎಂದಿನಂತೆ ಸಗದಾಗಿ ಪರ್ಫಾರ್ಮ್ ಮಾಡಿರೋದು ಲಾಸ್ಟ್ ಮ್ಯಾಚಲ್ಲಿ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಬಗ್ಗೆ ಕೇಳಂಗೆ ಇಲ್ಲ. ಹಾರ್ದಿಕ್ ಪಾಂಡ್ಯಗೆ ಅಷ್ಟೇನಾಗಿ ಸಿಕ್ಕಿಲ್ಲ ಆಪರ್ಚುನಿಟಿ ಲಾಸ್ಟ್ ಮ್ಯಾಚು. ಈ ಮ್ಯಾಚು ಪಾಕಿಸ್ತಾನ ಅಲ್ವಾ, ಅವರು ಕೂಡ ಫಾರ್ಮಿಗೆ ಬರ್ತಾರೆ ಅಂತ ಕಾಣಿಸ್ತಾ ಇದೆ. ಸೊ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಚೇಂಜ್ ಆಗುತ್ತೆ 11ಅಲ್ಲಿ ಅದು ಇದು ಅಂತೆಲ್ಲ, ಯಾಕಂದರೆ ವಿನಿಂಗ್ ಟೀಮ್ ಜೊತೆಗೆ ಹೋಗ್ತಾರೆ. ಆ್ಯಂಡ್ ಪಾಕಿಸ್ತಾನ ಕಡೆ ಇಮಾಮುಲ್ ಹಕ್ ಅವ್ರನ್ನ ಎಳ್ಕೊಂಡಿದ್ದಾರೆ. ಜಮಾನ್ ಅವರಿಗೆ ಇಂಜುರಿ ಆಗಿರೋದ್ರಿಂದ ಅದನ್ನೇನು ಈ ಮ್ಯಾಚ್ ಆಡಿಸ್ತಾರಾ ಅಥವಾ ನೆಕ್ಸ್ಟ್ ಮ್ಯಾಚ್ ಆಡಿಸ್ತಾರೆ? ಈ ಮ್ಯಾಚ್ ಆಡಿಸ್ಲೇಬೇಕು. ಇನ್ನೆಲ್ಲಿ ನೆಕ್ಸ್ಟ್ ಮ್ಯಾಚ್ ಅಂತ ಕಾಯ್ಕೊಂಡು ಕೂತ್ಕೊಳ್ರೆ ಇವರು ಅಲ್ಲಿ ಗಾನ್ ಕ್ಯಾಸ್ ಆಗೋಗ್ಬಿಡ್ತಾರೆ, ಟೂರ್ನಮೆಂಟಿಂದ ಈಚೆ ಔಟ್ ಆಗ್ಬಿಡ್ತಾರೆ. ನೋಡೋಣ ಇಮಾಮುಲ್ ಆಡ್ತಾರಾ ಅಥವಾ ಆಡೋದಿಲ್ವಾ ಅಂತ. ಸೊ ಲಾಸ್ಟ್ ಮ್ಯಾಚು ಶಕೀಲ್ ಅವರು ಏನು ಕುಡಿಯೋಕ್ಕಾಗಿರಲಿಲ್ಲ, ರಿಜ್ವಾನ್ ಅವರು ಏನು ಕಿತ್ತಾಕೋಕ್ಕಾಗಿರಲಿಲ್ಲ ಓಪನಿಂಗ್ ಸ್ಲಾಟಲ್ಲಿ. ಫಾಕರ್ ಜಮಾನ್ ಪಾಪ ಅಲ್ಲಿ ಇಲ್ಲಿ ಸ್ವಲ್ಪ ಆಡಿದ್ರು, ಬಟ್ ಇಂಜುರಿ ಆಗಿತ್ತು ಅವರಿಗೆ, ಏನೂ ಮಾಡೋಕ್ಕಾಗಲ್ಲ ಅವ್ರಿಗೂ ಕೂಡ. ಬಾಬರ್ ಆಜಮ್ ಆಡೋದಲ್ಲ, ಗೊತ್ತಾನೆ ಹೆಂಗೆ ಆಡೋದಂತ ಬಾಬರ್ ಆಜಮ್ ಆಡಿದ್ದು. ಆ್ಯಂಡ್ ಸಲ್ಮಾನ್ ಅವ್ರು ಆಡೋದಂಥ ರೀತಿ ಆಗಿರ್ಬೋದು, ಖುಷ್ ದಿಲ್ ಅವ್ರು ಆಡೋದಂಥ ರೀತಿ, ಇವರಿಬ್ಬರೇ ಎರಡೂ ಸಿಕ್ಕಾಪಟ್ಟೆ ಪಾಸಿಟಿವ್ಸ್ ಅಂತ ಹೇಳಬೇಕು, ಸಲ್ಮಾನ್ ಆ್ಯಂಡ್ ಖುಷ್ ದಿಲ್. ಸೊ ನೋಡೋಣ ಈ ಮ್ಯಾಚ್ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಬ್ಯಾಟಿಂಗ್ ಇದೆ ಇಲ್ಲ ಅಂತಲ್ಲ, ವರ್ಸ್ಟ್ ಆಗಿದೆ ಅಂತ ಹೇಳ್ತಿಲ್ಲ, ಕೆಪಾಸಿಟಿ ಇದೆ ಪಾಕಿಸ್ತಾನದಲ್ಲಿ. ಒಟ್ಟಿನಲ್ಲಿ ಅದನ್ನು ಏನೋ ಡಬ್ಬಾ ಥರ ಆಡ್ತಾರೆ, ವರ್ಸ್ಟ್ ಆಗಿದ್ದಾರೆ ಟೀಮು, ಏನು ನನ್ನ ಮಕ್ಕಳು ಏನು ನಮಗೆ ಟಕ್ಕರೇ ಕೊಡಲ್ಲ ಆ ಥರ ಹೇಳ್ತೀನಿ. ಏನು ಬೇಕಾದ್ರೂ ಆಗ್ಬೋದು ಮ್ಯಾಚು. ಟಫ್ ಫೈಟ್ ಕೊಡೋವಂಥ ಅಬಿಲಿಟಿ ಖಂಡಿತ ಇದೆ ಪಾಕಿಸ್ತಾನ ಟೀಮ್, ಚೆನ್ನಾಗೇ ಇದೆ. ಬಟ್ ಪಟ ಒಂದು ಸಲ ವಿಕೆಟ್ ಬಿತ್ತರೆ ಪಟ ನಂಗೆ ವಿಕೆಟ್ಸ್ನ ಕಳ್ಕೊಬಿಡ್ತಾರೆ. ಅದು ಇಂಡಿಯಾ ಮೇಲಂತೂ ಕೇಳಂಗಿಲ್ಲ. ಲಾಸ್ಟ್ ODI ವರ್ಲ್ಡ್ ಕಪ್ಪಲ್ಲಿ ಏನಾಯಿತು ಅಂತ ಕೊಲ್ಯಾಪ್ಸ್ ಎದ್ದೋಗ್ಬಿಟ್ರು. ಬಟ್ ಭಯ ಇಲ್ಲ ಅಂತ ಹೇಳ್ತಾರಲ್ಲ, ನರ್ವಸ್ನೆಸ್ ಇದೆಯಲ್ಲ ಅದು ಎದ್ದೆದ್ದು ಕಾಣಿಸ್ತಾ ಇರುತ್ತೆ. ಬಟ್ ಭಯ ಇಲ್ಲ ಅಂತ ಹೇಳ್ತಾರೆ ನಮಗೆ ಬಂದ್ಬಿಟ್ಟು ಇಲ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲೆಲ್ಲ. ಒಂದು ವಿಕೆಟ್ ಬಿತ್ತರೆ ಪಟ ನಂಗೆ ಉದ್ರಕೊಂಡು ಹೋಗ್ಬಿಟ್ರು ಅಲ್ಲಿ ODI ವರ್ಲ್ಡ್ ಕಪ್ಪಲ್ಲಿ. ನಮಗೆ ಇದು ಯಾತ್ರ ಮ್ಯಾಚ್ಗಳು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಥವಾ ಅಸೋಸಿಯೇಟ್ ನೇಷನ್ ಮೇಲೆ ಆಡ್ತಿದ್ದೀವಿ ನಾವು ಅಂತ ಅನ್ನಿಸ್ಬಿಟ್ಟಿತ್ತು. ಆ ಥರ ಅಜೀಬಾಗಿ ಎಲ್ಲ ಉದ್ರಕೊಂಡು ಹೋದ್ರು. ಎಷ್ಟು ಮಾರ್ಜಿನ್ ವಿಕ್ಟ್ರಿ ಸಿಕ್ಕಿದ್ದು ನಮಗೆ 2023 ವರ್ಲ್ಡ್ ಕಪ್ಪಲ್ಲಿ, ಏನಕ್ಕೆ ಇದು ಕುಡಿಯೋಕ್ಕಾಗಿಲ್ಲ ಇವರು. ಸೊ ಈ ಮ್ಯಾಚನ್ನು ಕೂಡ ಏನೋ ಅಷ್ಟೊಂದೇನು ಅನ್ನಿಸ್ತಾ ಇಲ್ಲ. ಬಟ್ ಆದರೂ ನನಗೆ ಏನೋ ಫೈಟ್ ಕೊಡ್ತಾರೆ, ಗೆಲ್ತಾರೆ ಅಂತ ಅನ್ನಿಸ್ತಿಲ್ಲ ಪಾಕಿಸ್ತಾನ, ಬಟ್ ಫೈಟ್ ಕೊಡ್ತಾರೆ ಅಂತ ನನಗೆ ಯಾಕೋ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ. ಕಮ್ ಬ್ಯಾಕ್ ಮಾಡ್ತಾರೆ ಸ್ಟ್ರಾಂಗಾಗಿ. ಯಾಕಂದರೆ ಅವ್ರು ಆಡ್ತಿರೋದು ವರ್ಚುವಲ್ ಕ್ವಾರ್ಟರ್ ಫೈನಲ್. ಮ್ಯಾಚ್ನ ಸೋತರು ಅಂದರೆ ಮಾನ ಮರ್ಯಾದೆ 3 ಕಾಸು ಖರಾಜ್ ಆಗೋಗ್ಬಿಟ್ಟಿರುತ್ತೆ. ಅವ್ರು ಏನೇ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಈಚೆ ಕಡೆ ಬಂದ್ಬಿಟ್ಟು ಪ್ರೆಸ್ಸಲ್ಲಿ ಅದು ಇದು ಹೇಳ್ಬೋದು, ನಮ್ಗೆ ಹಂಗಾಗ್ತಿಲ್ಲ ನಮ್ಗೆ ಹಿಂಗಾಗ್ತಿಲ್ಲ ನಾವು ಆರಾಮಾಗಿದ್ದೀವಿ ಅಂತ. ಬಟ್ ಒಳಗಡೆ ಕೊತ ನನಗೆ ಭಯ ಕುದೀತಾ ಇರ್ತದೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು? ಇಂಡಿಯಾ ಪಾಕಿಸ್ತಾನ್ ICC ಇವೆಂಟ್ಸ್ಗಳು ಅಂತ ಬಂದಾಗ ಎಲ್ಲರೂ ಒಂದು ಸಲ ನಮ್ಗೆ ಆಫ್ ಇಟ್ಟಿದ್ದಾರೆ ಅಷ್ಟೇನೆ. ಎಲ್ಲ ಇವೆಂಟ್ಗಳು ಅಂತ ತೊಗೊಂಡಾಗ ನಾವೇನೇ ಎಲ್ಲ ಸಲ ನೀವು ಅವ್ರಿಗೆ ಆಫ್ ಇಟ್ಟಿರೋದು. ICC ಇವೆಂಟ್ಸ್ಗಳು ಅಂತ ಅದೇ ಇವಾಗ ಸ್ಟ್ಯಾಟ್ಸ್ ನಾನು ಏನೋ ಹೇಳಿರ್ಬೋದು ನಿಮಗೆ, ODI ಸ್ಟ್ಯಾಟ್ಸು ನಾವೇ ಜಾಸ್ತಿ ಗೆದ್ದಿಲ್ಲ ಅವ್ರು ಜಾಸ್ತಿ ಗೆದ್ದಿರಂತ. ಬಟ್ ICC ಇವೆಂಟ್ಸಲ್ಲೆಲ್ಲ ಯಾವಾಗಲೂ ಆಫ್ ಇಟ್ಟಿದ್ದೀವಿ ನಾವು ಪಾಕಿಸ್ತಾನಿಗೆ, ಅದು ಮೇಯ್ನು. ಸೊ ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಕಾಮೆಂಟ್ ಸೆಕ್ಷನ್ ಹಾಕಿ. ಇಟ್ಸ್ ಇಂಡಿಯಾ ಪಾಕಿಸ್ತಾನ್ ಅಂತ. ಬಾ.